ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತೇನು ಒಂದು ಹೊಸ ವಿಷಯ ಅಂದ್ರೆ, ಸೊ ಎಲ್ಲರೂ ಹಬ್ಬದ ದಿನ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ದುಬೈಲಿರೋ ಕಾರಣಕ್ಕೆ ಎಷ್ಟೋ ಜನಕ್ಕೆ ಹಬ್ಬದ ದಿನ ಸೆಲೆಬ್ರೇಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕಂತಾನೆ ಇವತ್ತು ಭಾನುವಾರ ನಾವೆಲ್ಲರೂ ಹಬ್ಬನ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದೀವಿ, ಮಕರ ಸಂಕ್ರಾಂತಿನ. ಬನ್ನಿ ಹೇಗಿರುತ್ತೆ ಅಂತ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬಸ್ ಮಜ್ಜಿಗೆ ಕೊಡ್ತಿದ್ದಾರೆ, ಮಜ್ಜಿಗೆ ಕುಡಿಯೋಣ. ಹೆಂಗಿದೆ ಮಜ್ಜಿಗೆ? ಹೋಗಿ ಬನ್ನಿ. ರಂಗೋಲಿ ಬಿಡಿಸ್ತಿರಿದ್ರೆ ದಯವಿಟ್ಟು ನಮ್ಮ ಲೇಡೀಸ್ಗೆ ಹೆಲ್ಪ್ ಮಾಡಿ. ಮಿನಿ ಎಲ್ಲ ದೊಡ್ಡದಾಗೆ ಬರೀತಾರೆ ಇವರು. ಹೋಗಿ ಬನ್ನಿ, ಆಲ್ ದಿ ಬೆಸ್ಟ್. ಬಿಟ್ರೆ ನಿಮ್ ಮೇಲೆ ಕವನ ಬರೀತಾರೆ ಇವಾಗ. ಯಾಕೆ ಹೇಳಿ ಲೇಟ್ ಆಗ್ತಿರೋದು? ಅದ್ರಲ್ಲಿ ನಿಮ್ದೆ 100 ಮೆಸೇಜ್ ಐತೆ ಅದಕ್ಕೆ. ಮೊಬೈಲ್ ಒಂದು ವಿಳಾಸ, ಈ ವಿಳಾಸದಲ್ಲಿರುವ ವಾಟ್ಸ್ಆಪ್ ವಟಾರದಲ್ಲೇ ನಮ್ಮ ವಾಸ. ಎಲ್ಲಾ ಲವರಿಕೆಯಿಂದಲೇ ಇರುತ್ತೇವೆ ಪ್ರತಿದಿನ. ನಮ್ಮ ಮನೆಯ ನಾಮಫಲಕವೇ ದುಬೈನಲ್ಲಿ ಒಂದಿನ. ನಮ್ಮದು ಹೆಚ್ಚು ಜನರಿರುವ ದೊಡ್ಡ ಮನಸ್ಸಿರುವ ಚಿಕ್ಕದಾದ ಚೊಕ್ಕ ಕುಟುಂಬ. ಈ ಕುಟುಂಬದ ಸದಸ್ಯನಾಗಿರುವುದೇ ನನಗೆ ಬಲು ಜಂಬ. ಗೈಸ್, ಇಷ್ಟೆಲ್ಲ ಆದ್ಮೇಲೆ ಎಳ್ಳು ಬೆಲ್ಲ ತಿನ್ನೋದನ್ನ ಮಿಸ್ ಮಾಡ್ಬಾರ್ದು. ಬನ್ನಿ ಎಳ್ಳು ಬೆಲ್ಲ ತಗೊಂಡ್ ಬರೋಣ. ಆ ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದಾರೆ. ಬನ್ನಿ ಎಲ್ಲರೂ. ಎಲ್ಲ ನಮ್ಗೆ ಬನ್ನಿ ಗೈಸ್, ತಗೊಂಡ್ ಬರೋಣ. ಬನ್ನಿ, ಸಿ ನಮ್ ಊರಿಗೆ ಮುಂಚೆ ಹೋಗಿ ತಗೋಬರ್ತಾಳೆ. ಒಳ್ಳೇದ್ ಮಾತಾಡೋಣ, ಒಳ್ಳೇದ್ ಮಾತಾಡ್ಬೇಕಂತ ಗೈಸ್. ದಿನ ಒಳ್ಳೇದ್ ಮಾತಾಡ್ಬೇಕು, ಒಂದಿನ ತಿನ್ಬಿಟ್ಟು ಒಳ್ಳೇದ್ ಮಾತಾಡೋದಲ್ಲ ತಾನೆ. ಪಾಯಿಂಟ್ ಅಲ್ಲ, ಪಾಯಿಂಟ್. ಹಬ್ಬದ ದಿನ ತಿನ್ನಕ್ಕಾಗಿಲ್ಲ ಅನ್ನೋ ಸೊಯ್ಬಾಗಿ ಸಿಕ್ಕಿತ್ತು. ಖುಷಿ ಆಯ್ತು. ಕಳ್ಳ ನೋಡಿ, ಕೊಳ್ಳೆಗಾಲ ಹಿಂದೆ ಬಂದ. ನಂಗ್ ಗೊತ್ತೇ ಇರ್ಲಿಲ್ಲ ಇವ್ರನ್ನ. ಅದೆಲ್ಲ ನಂಬೇಡಿ, ಬರೀ ಡೌ ಇವ್ರದ್ದು. ಗ್ರೂಪ್ ಅಲ್ಲೇ ಇವ್ರ ಸಾಹಸ ನೋಡ್ತೀವಿ ನಾವು. ಇವತ್ತೊಂದಿನ ಮಾತಾಡ್ತಾರೆ, ಸ್ವೀಟ್ ಆಗಿ ಮಾತಾಡ್ಲಿ, ಮುದ್ದಾಗಿ. ಹೌದಾ? ನಾವ್ ಕೇಳಿಲ್ಲ ಬಿಡಿ ಗೈಸ್, ಎಳ್ಳು ಬೆಲ್ಲ ಗೊತ್ತಾಗುತ್ತೆ. ಗೈಸ್, ಓಸಿ ಕೇಕ್ ಕೊಟ್ಟವ್ರೆ. ಅವ್ರು ತಿಂದಾಯ್ತು, ನಾವೇನ ಯಾವಾಗ ತಿಂತಾರೆ. ಹೊಟ್ಟೆ ಹಸಿತಾ ಇದೆ. ಟಿಶ್ಯೂ ತಗೊಳ್ಳಿ. ನಾವು ಡ್ಯಾನ್ಸ್ ಆಡ್ತೀವೋ ಬಿಡ್ತೀವೋ, ಆಡೋರ್ನಂತೂ ಸಕ್ಕದಾಗಿ ಎಂಟರ್ಟೈನ್ ಮಾಡ್ತೀವಿ. ನಾವು ಲಾಸ್ಟ್ ಅಲ್ಲಿ ಒಂದ್ ಮಾಡಿ ತೋರಿಸ್ತೀವಿ. ಇಲ್ಲಪ್ಪ ಅವ್ರು, ಯಾಕಂದ್ರೆ ನಾನ್ ಡ್ಯಾನ್ಸ್ ಆಡಿದ್ರೆ ಇಲ್ಲಿ ಇರೋರೆಲ್ಲ ಪಾಪ ದಂಗಾಗ್ಬಿಡ್ತಾರೆ. ದಂಗಾಗಲ್ಲ, ನೀವೆಲ್ಲ ದಂಗಾಗ್ತೀರ, ಅದಕ್ಕೆ ಮಾಡ್ತೀವಿ. ಇಲ್ಲಿರೋರು ಸೇರ್ಸಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಡ್ಯಾನ್ಸ್ ಮಾಡೋದನ್ನ ಕಾಯ್ತಾ ಇದ್ದೀನಿ. ಯಾಕೆ ವಿಡಿಯೋ ಇದೆ, ನನ್ನ ಹತ್ರ ತೋರಿಸ್ಬಿಡ್ತೀನಿ ನೋಡಿ. ವಿಡಿಯೋ ಐತೆ ಗೈಸ್, ನಾನು ತೋರಿಸ್ತೀನಿ. ಹಂಗೆ ಓಕೆ, ಮಾಡೋಣ ಬಿಡಿ. ನಿಮ್ಗಿಲ್ದೇ ಇರೋ ಡ್ಯಾನ್ಸ್ ನಿಮ್ಗೋಸ್ಕರ ಏನಾದ್ರು ಮಾಡಿಸ್ತೀವಿ ಇವತ್ತು. ಶೋರ್ ಮಾಡೋಣ ಗೈಸ್. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಡ್ಯಾನ್ಸ್ ಮಾಡಲ್ವಾ ನಾನು? ಗೈಸ್, ಇವಾಗ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಆಚೆ ತುಂಬಾ ಬಿಸಿಲು ಇರುತ್ತೆ, ಅದಕ್ಕೋಸ್ಕರ. ಓಕೆ ಗಾಯ್ಸ್, ಹೊಟ್ಟೆ ಹಸಿತೈತೆ ತುಂಬಾ. ಎಲ್ಲರಿಗೂ, ನಾನು ಒಬ್ಳಗಲ್ಲ, ಎಲ್ಲರಿಗೂ ಮುಖ ಬಾಡೋಗಿದೆ ಗಾಯ್ಸ್. ತುಂಬಾ ಹೊಟ್ಟೆ ಹಸಿತೈತೆ. ಅಲ್ಲಿ ನೋಡಿ, ಅವ್ರ ಮಕ್ಕ ನೋಡಿ ಹೆಂಗಾಗ್ಬಿಟ್ಟೈತೆ, ಬಾಡೋಗ್ಬಿಟ್ಟೈತೆ. ನಮಗೆ ಕಣೋ, ನನಗೆ ಅಂತೀಯ ಅಂದ. ಎಂತ ಸೆಲ್ಫಿಶ್ ನೋಡಿ. ಸ್ವಾಮೀಜಿ ಏನು ಮಾತಾಡ್ತಾರೆ. ವಿನಂತಿ ಮಾಡ್ತಾ ಇದ್ದೇವೆ. ಸಿಕ್ಕಾಪಟ್ಟ ಹೊಟ್ಟೆ ಹಸಿತಿದೆ. ನಾನು ಯಾರಿಗೂ ಹೇಳಿಲ್ಲ ಊಟಕ್ಕೆ ಹೋಗ್ತಾ ಇದೀನಿ ಅಂತ. ನಾನು ಅಂದಿದ್ದೆ ನೀರ್ ತಗೋಬರಕ್ಕೆ ಅಂತ. ನೀವು ಹೊಟ್ಟೆ ಹಸ್ಕೊಂಡು ಆಸೆ ಪಟ್ರೆ ದಟ್ ಇಸ್ ನಾಟ್ ಮೈ ಫಾಲ್ಟ್. ಯಾರು ಇವಾಗ ಅಂದಿದ್ದು ಅವಮಾನ ಮಾಡಿದ್ರು ಅಂತ? ಇಲ್ಲಿ ಏ ಸೈಡಲ್ಲಿ ಹೋಗ.
ಗೈಸ್ ನೀರ್ ತಗೊಳ್ಳೋಣ. ಅವ್ರ ಅಮಾವಾಸ್ಯೆ ಹುಣ್ಣಿಮೆ ಅಲ್ವಾ, ಅದಕ್ಕೆ ಕಾಣಿಸ್ಬಿಡ್ತು. ಈಗ ಇದೇ ಗತಿ, ಇದನ್ನೇ ಕುಡಿದ್ಬಿಡಿ ಗೈಸ್. ಇಲ್ಲಿ ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಕಾಣಿಸೋದೇ ಇಲ್ಲ ಅಂತಾರೆ. ಇಲ್ಲಿ ನೀವೇ ಫುಲ್ ನಿಮ್ಮನೆ ಫೋಕಸ್ ಮಾಡ್ತಿದ್ದೀನಿ ಗೈಸ್. ಫೈನಲಿ ಊಟ ಕೊಡ್ತಿದ್ದಾರೆ, ಸೊ ಊಟ ಮಾಡಕ್ ಹೋಗೋಣ ಬನ್ನಿ. ಪಚ್ಚಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದಾನೆ ಗೈಸ್, ಮಾತೇ ಆಡ್ಸಲ್ಲ ಅಂತಾನೆ. ನೋಡಿ ಫ್ರೆಂಡ್ಸ್, ಹುಡುಗಿರ್ ತರ ಬರ್ಬೇಕು. ನನ್ ಇಷ್ಟ ಅದು, ಇದೊಂದೇ ಮಾತಲ್ಲಿ ನೀನ್ ಸುಮ್ನೆ ಆಗ್ಬಿಟ್ಟಲ್ಲ. ಗೊತ್ತಾಯ್ತು ಗೈಸ್. ಸಿಕ್ಕಾಪಟ್ಟೆ ಲೈನ್ ಇದೆ, ವೆಜ್ಗೂ ಲೈನ್ ಇರುತ್ತೆ ಅಂದ್ರೆ ಚೆಕ್ ಮಾಡುವ, ನೋಡೋಣ. ಸೊ ಹೊಟ್ಟೆ ಹಸಿದಿದೆ ಗೈಸ್, ಫಸ್ಟ್ ಊಟ ಮಾಡೋಣ. ವೆಜ್ಜಿಗೆ ಸಪ್ರೇಟ್ ಲೈನ್ ಇರ್ತದೆ ತಾನೆ, ನೋಡ್ರಪ್ಪ ವೆಜ್ಜಿಗೆ ಬೇರೆ ಲೈನ್. ನಾವ್ ವೆಜ್ ಯಾವ ಲೈನ್ ಹೇಳಿ, ನಾನು ವೆಜ್ಜಿಗೆ ಹೋಗ್ತೀನಿ ಮತ್ತೆ. ಚಾನ್ಸ್ ಅಲ್ಲ, ಏನ್ ವೆಜ್ಜಿಗೆ ಈ ತರ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಹೇಳಿದ್ರ ಅವ್ರು ಯಾರು ಕೇಳಿಲ್ಲ ನಿಮ್ಮನ್ನ ಗೈಸ್. ನಾನು ವೆಜ್ ಲೈನ್. ಇಲ್ಲಿ ನೋಡಿ ಪ್ಲೇಟ್ ಕೊಡ್ತಿದ್ದಾರೆ, ನೋಡಿದ್ರ? ಇಷ್ಟೇ ಅಲ್ಲ ಗೈಸ್, ಅವ್ರ ಮನೆಯವ್ರಿಗೆ ಮಾತ್ರ ಪ್ಲೇಟ್ ಕೊಟ್ಟು, ಹಂಗ ಅಂದಿದ ತಕ್ಷಣ ಪ್ಲೇಟ್ ಕೊಟ್ರು ನೋಡಿ ಗೈಸ್. ನಾವ್ ವೆಜ್ ಇಲ್ಲಿ ನಾನ್ ವೆಜ್ ಇದೆ, ಬನ್ನಿ ವೆಜ್ ಹತ್ರ ಹೋಗೋಣ. ಅಮ್ಮ ಬನ್ನಿ, ನಮ್ಮ ಊಟ ಇಲ್ಲಿದೆ. ಹಿಂಗ ಫಸ್ಟ್ ಊಟ ಮಾಡ್ಬಿಡೋಣ ಗೈಸ್. ವೆಜ್ ಬನ್ನಿ, ಫಸ್ಟ್ ಊಟ ಹಾಕೊಂಡು ಆಮೇಲೆ ಮಾಡೋಣ ಗೈಸ್. ಹೊಟ್ಟೆ ತುಂಬಾ ಊಟ ಮಾಡಿ ಶಿಸ್ತಾಗಿ ಇವಾಗ ರೆಸ್ಟ್ ತಗೋಬೇಕು ಅನ್ಬಿಟ್ಟು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಿಮ್ಗೆ? ಸೀಕ್ರೆಟ್, ಅದೆಲ್ಲ ಹೇಳ್ಬಾರ್ದು. ತೋರಿಸ್ತೀನಲ್ಲ ಗೈಸ್, ಸ್ವಲ್ಪ ನಡಿಬೇಕು, ಸ್ವಲ್ಪ ದೂರ ನಡಿಬೇಕು. ನಡೆದಿದ ತಕ್ಷಣ ಒಂದ್ ದೊಡ್ಡ ಜಾಗ ಕಾಣಿಸುತ್ತೆ. ಇಟ್ಸ್ ಲೈಕ್ ಕ್ರೇಜಿ, ಸಖತ್ತಾಗಿದೆ. ಒಂಥರ ಆರಾಮಾಗಿ ವಿಶ್ರಾಂತಿ ಪೆಂಡಲ್ ಹಾಕ್ತಾರಲ್ಲ ಹಾಗೆ ಇಲ್ಲಿ ಟೆಂಟ್ ತರ ಹಾಕೋರ್ ನೋಡಿ. ಫುಲ್ಲು ಮಣ್ಣು, ಮಧ್ಯದಲ್ಲಿ ಟೆಂಟ್. ನಮ್ಮೂರಲ್ಲಿ ಕಲರ್ ಹೌದಲ್ಲ, ನಾನ್ ಮರ್ತೇ ಬಿಟ್ಟಿದೀನಿ ನಮ್ಮೂರ್ ಪೆಂಡಲ್ ಐತೆ ಅನ್ಬಿಟ್ಟು. ಯಾಕಂದ್ರೆ 1 ವರ್ಷ ಆಯ್ತಲ್ಲ ಬಂದು. ಸೊ ಇಲ್ಲಿ ಈ ತರ ವೈಟ್ ಕಲರ್ ನೋಡಿ, ನೈಟ್ ಆದ್ರೆ ಇಲ್ಲೆಲ್ಲ ಲೈಟ್ ಆನ್ ಮಾಡ್ತಾರೆ, ನನ್ನ ವೆಲ್ಕಮ್ ಮಾಡ್ತಾರೆ. ಬಟ್ ಜನ ಇಲ್ಲ ಅಷ್ಟೇ, ನಾವೇ ಹೋಗೋದು. ಆರಾಮಾಗಿ ಕುತ್ಕೋಬಹುದು ಗೈಸ್, ಪೀಸ್ ಆಗಿ. ಹೊಟ್ಟೆ ತುಂಬಾ ಊಟ ಮಾಡಿದ್ದಾಯ್ತು. ಇವಾಗ ಏನ್ ಸಗದಾಗೈತೆ ಗೊತ್ತಾ ಫೀಲು, ಸೀರಿಯಸ್ಲಿ. ನೋಡಿ ಹೀರೋಯಿನ್ ಬತ್ತಾ, ತೆರೆಯೋಣ ಹೋಗಲ್ಲ ಪಾಪ. ಹೇಳ್ತವ್ರೆ ಗೈಸ್, ಯಾರು ಊಟ ಮುಗಿಸ್ಕೊಂಡು ಹೋಗ್ಬೇಡಿ ಅನ್ಬಿಟ್ಟು. ಸಿಕ್ಕಾಪಟ್ಟೆ ಫೀಲ್, ಒಂಥರ ಸಮಾಧಾನ ಅಲ್ಲ ನಿಜ ಗೈಸ್. ಹೊಟ್ಟೆ ಎಷ್ಟು ಹಸಿತಿತ್ತ, ನಾನ್ ಏನಂತಾರೆ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದೀನಿ, ಜಾಸ್ತಿ ತಿನ್ಬಿಟ್ಟೆ ಇವತ್ತು. ಇದೋ ಬರೋದೆಲ್ಲ ಅಂದ್ರೆ ನಾನು ತಿಂದಿದ್ದೇನಿಲ್ಲ. ಪಲಾವ್, ಪಾಪಡ್ ಎಷ್ಟು ತಿಂದಿಲ್ಲ ನಾನು. ಶೆಟ್, ಪಾಪಡ್ ಹಾಕಿಸ್ಕೊಂಡಿಲ್ವಾ? ನಾನು ಪಾಪಡ್ ಹಾಕಿಸ್ಕೊಂಡಿಲ್ಲ ಬಿಡಿ ಹೋಗ್ಲಿ. ಪಲಾವ್, ಗೋಬಿ ಮಂಚೂರಿ, ಪಾಯಸ, ಪೊಂಗಲ್ ಎಲ್ಲ ತಿಂದೆ ಗೈಸ್. ನಮ್ಮೂರ ಊಟ ಹಬ್ಬದ ಊಟನೇ ತಿಂದಿದ್ದೀನಿ. ಇನ್ನೇನ್ ಬೇಕು ಇದಕ್ಕಿಂತ ಹೇಳಿ. ಬನ್ನಿ ಇವಾಗ ಎಲ್ಲ ಬರ್ತಾರೆ, ಮತ್ ಮಾತಾಡೋಣ. ಫೈನಲಿ ದೊಡ್ಡ ಆಕ್ಟಿವಿಟೀಸ್ಗೆ ದೊಡ್ಡವರು ಫೀಲ್ಡ್ ಅಲ್ಲಿ ಎಲ್ದು ಬಿಟ್ಟಿದ್ದಾರೆ. ಸೊ ನೋಡಿ ಯಾರ್ ಗೆಲ್ಬೋದು, ಆ ಟೀಮಾ ಈ ಟೀಮಾ ಹೆಸರು ಗೊತ್ತಿಲ್ಲ ನನ್ಗೆ. ಸೊ ಲೆಟ್ಸ್ ಸಿ ಯಾರು ಗೆಲ್ಬೋದು ಅಂತ. ಯಾಕೆ ಗೈಸ್ ನಾನೇ ಗೆಲ್ಲೋದು, ಯಾಕಂದ್ರೆ ನಾವು ಆಡ್ತಾನೆ ಇಲ್ವಲ್ಲ. ಸೊ ಭಯ ಇಲ್ಲ, ಗೆಲ್ಲೋದು ಯಾವತ್ತಿದ್ರು ನಾವೇ. ನಿಮ್ಗೆ ಯಾರು ಗೆಲ್ಬೋದು? ನನ್ಗೆ ಈ ಕಡೆ ಟೀಮ್. ದುಬೈಯಲ್ಲಿ ಒಂದಿನ ಟೀಮೇ ಗೆಲ್ಲೋದು ಗ್ಯಾರಂಟಿ. ಮತ್ ಹೌದು, ಅವ್ರು ಯಾರ ಟೀಮು? ಓಕೆ ಗೈಸ್, ಯಾರು ಗೆದ್ರೆ ಕಪ್ಪು ನಮ್ದೇ. ಇವರೇ ಗೆಲ್ಲೋದು. ಕೈಯಲ್ಲಿ ಫೋನ್ ಗೀನ್ ಎಲ್ಲ ಫುಲ್ ಸಕ್ಸಸ್ ಆಗಿ ಗೆದ್ದು ಬಂದ್ಬಿಡೋ ತರ ಫೋನ್ ಎಲ್ಲ ಗೆಲ್ಲೇಬೇಕು. ಯಾ ಬೆಸ್ಟ್ ಕಪಲ್ ಇವ್ರು. ಅವ್ರ ಗಂಡ ಅಲ್ಲಿದ್ದಾರೆ, ಆಮೇಲೆ ಬಂದ್ಮೇಲೆ ತೋರ್ಸೋಣ. ಪುನಿ ಆಡ್ತಿ, ಆಡ್ ಪುನಿ ಆಡ್ತೀಯ? ನೀನ್ ಬರೋದಿಲ್ಲ, ಸ್ಟ್ರಾಂಗ್ ಮುಖ್ಯ, ದಪ್ಪ ಅಲ್ಲ. ನಾನು ಅದನ್ನೇ ತಾನೇ ಹೇಳಿದ್, ನಾವೇ ಗೆಲ್ಲೋದು ಅಂತ. ಇದು ಹೆಡ್ಡು. ಓಕೆ, ನಾವ್ ಹೆಡ್ಡು. ಮೋಸ ಅಲ್ಲ ಇದು. ನೀವು ಗೆದ್ದಿದ್ದೀರಾ? ಹಿಂಗ ಹಾಕ್ಬೇಕು ನೀವು, ಟೈಲ್ ಹೆಡ್ ನೀವು ಗೆದ್ದಿದ್ದೀರಾ? ನಿಮ್ಗೆ ಹೆಡ್ ಬೇಕಾ ಟೈಲ್ ಬೇಕಾ?
ಬೇಗ ಓಡಿಸ್ಬಿಟ್ರು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನನ್ನ ನೋಟಿಸ್ ಮಾಡಿ and ರೆಕಗ್ನೈಸ್ ಮಾಡ್ತಿರೋದಕ್ಕೆ ಎಲ್ಲರಿಗೂ. ನನ್ನ ಹೆಸರು ಕುಸುಮ ಅಂತ. ಸೊ ನನ್ನ ಚಾನಲ್ ಹೆಸರು ಕುಸುಮ ಟಾಕ್ಸ್ UAE ಅಂತ. ನಂಗೆ ತುಂಬ ಖುಷಿ ಆಯಿತು ಎವ್ರಿಬಡಿ ನೋಟಿಸಿಂಗ್ ಮೀ. ನನಗೆ ಅನ್ಕೊಂಡೇ ಇರಲಿಲ್ಲ ಇಷ್ಟು ಜನ ನನ್ನ ನೋಟಿಸ್ ಮಾಡಿ ಮಾತಾಡಿಸ್ತೀರಾ ಅಂತ. ಇಟ್ಸ್ ಆಲ್ ನ್ಯೂ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ಸ್ ಅಲ್ಲ. ನೈಸ್. ಇದು ನಂದು 4th ಈವೆಂಟ್ ನಾನು ಅಟೆಂಡ್ ಮಾಡ್ತಿರೋದು. ಫಸ್ಟ್ ಇವೆಂಟ್ ಬಂದು ಡೆವಿಲ್ ಅಲ್ಲಿ ಎಲ್ಲರೂ ಸಿಕ್ಕಿದ್ರು, ಅದರಿಂದ ನಾನು ಈ ಇವೆಂಟ್ ಅಲ್ಲಿ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್ ಅವ್ರಿಗೆ ಅಂಡ್ ವಿಜಯ್ ಅವ್ರಿಗೆ ಅಂಡ್ ಆರ್ಗನೈಸ್ ಮಾಡಿರೋ ದೀಪಕ್ ಸರ್ಗೆ ಅಂಡ್ ಯತಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಪ್ರೋಗ್ರಾಮ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು. ಆ್ಯಕ್ಚುಲಿ ಅದೇ ಹೇಳಿದಾಗೆ ಯತೀಶ್ ಸರ್ ನಮ್ಗೆ ಯತೀಶ್ ಪ್ರೋ ಈ ಥರ ಇವೆಂಟ್ ಇದೆ ಅಂತ ಹೇಳಿದಾಗ ಸೊ ನಮ್ಮ ಗ್ರೂಪ್ ಇದೆ, ಆ ಗ್ರೂಪಿಂದ ಎಷ್ಟು ಜನ ಸಾಧ್ಯ ಆಗುತ್ತೆ ಅಷ್ಟು ಜನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದೆ. ವಿದಿನ್ 2 ಡೇಸಲ್ಲಿ ಯಾರ್ಯಾರು ಬರ್ತೀವಿ ಅಂತ ಇಂಟ್ರೆಸ್ಟ್ ತೋರಿಸಿದ್ರು ಮತ್ತೆ ಅವ್ರಿಗೆ ಕಾಲ್ ಮಾಡಿ. ಎಲ್ಲರೂ ಅಜ್ಮಾನ್ ದೂರ ಇರೋದ್ರಿಂದ ಇಂಡಿವಿಜುವಲ್ ಆಗಿ ಬರುತ್ತೆ, ಅವ್ರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಒಟ್ಟಿಗೆ ಹೋಗೋದ್ರಿಂದ ಬಸ್ಸಲ್ಲೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಯುನೈಟ್ ಆಗಿ ಅಂತ ಹೇಳ್ಬಿಟ್ಟು ಬಸ್ ಬುಕ್ ಮಾಡಿ ಬಸ್ಸಲ್ಲಿ ಬಂದಿದ್ದೀವಿ. ನನ್ನ ನಂಬಿ ಎಲ್ಲರೂ ಇದಕ್ಕೆ ಜಾಯ್ನ್ ಆಗಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ತುಂಬ ಖುಷಿ ಆಯಿತು ಗೈಸ್ ಈ ಈವೆಂಟ್ನ ನಾನು ಅಟೆಂಡ್ ಮಾಡಿದ್ದು. ಬಿಕಾಸ್ ಹಬ್ಬ ಎಲ್ಲ ಕಡೆ ಮಾಡೋದುಂಟು, ಬಟ್ ನಮ್ಮೂರ ಜೊತೆ ಬೇರೆ ಯಾರೋ ಗೊತ್ತಿಲ್ಲದೆ ಇರೋರ ಕಡೆ ಹಬ್ಬ ಮಾಡೋದಿದೆಲ್ಲ ತುಂಬ ಸ್ಪೆಷಲ್ ಅನಿಸುತ್ತೆ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಲವ್ ಯು ಗೈಸ್, ಬಾಯ್.